The Duo Diaries. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 6 ಪಾರೋಯಿಂದ ಫೆನ್ಸಿಲಿಂಗ್ ಕಡೆಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆನ್ ದಿ ವೇ ಹೋಗ್ತಾ ನಮಗೆ ಒಂದಷ್ಟು ವ್ಯೂ ಪಾಯಿಂಟ್ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಫೆನ್ಸಿಲಿಂಗಲ್ಲಿ ಇವತ್ತು ಹಾಲ್ಟ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬಾಗ್ಡೋಗ್ರಾ ಹೋಗಿ ಅಲ್ಲಿಂದ ಬ್ಯಾಂಗ್ಳೂರ್ ಫ್ಲೈಟ್ ತೊಗೊತೀವಿ. ಸೊ ಇವತ್ತು ನಾವು ಫಸ್ಟ್ ಬಂದಿರುವಂತಹ ಪ್ಲೇಸ್ ಭೂಟಾನಿಸ್ದು ಟ್ರೆಡಿಷ್ನಲ್ ಡ್ರೆಸ್ ಇದೆ, ಘೋ ಮತ್ತು ಕೀರಾ. ನೀವು ಎಲ್ಲೇ ನೋಡಿದ್ರು ಯಾರೇ ಶಾಪ್ಕೀಪರ್ಸ್ ಆಗಿರಬಹುದು, ಬೇರೆ ಏನೇ ಕೆಲಸ ಮಾಡೋರಾಗಿರ್ಬೋದು, ಗೈಡ್ಗಳು, ಡ್ರೈವರ್ಸು, ಎಲ್ಲರೂ ಇವರು ಟ್ರೆಡಿಷ್ನಲ್ ಅಟೈರಲ್ಲೇ ಇರ್ತಾರೆ. ಸೊ ಹುಡುಗರು ಹಾಕುವಂಥ ಡ್ರೆಸ್ಗೆ ಘೋ ಅಂತ ಕರೀತಾರೆ, ಹುಡುಗಿರು ಹಾಕೋ ಡ್ರೆಸ್ನ ಇವರು ಕೀರಾ ಅಂತ ಕರೀತಾರೆ. ಸೊ ನಾವು ಅದೇ ಡ್ರೆಸ್ನ ಹಾಕೊಳ್ಳೋಣ, ಇಲ್ಲಿ ಕಲ್ಚರ್ ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗುತ್ತೆ, ಹಾಗೆ ಮೆಮೊರೀಸ್ಗೆ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀವಿ. ಈ ಒಂದು ಡ್ರೆಸ್ಸು ಪರ್ ಹೆಡ್ 300 ರೂಪೀಸ್ ಇರುತ್ತೆ ರೆಂಟು. ಟೈಮಿಂಗ್ಸ್ ಏನಿರೋದಿಲ್ಲ ಇದಕ್ಕೆ, ಇಷ್ಟೇ ಟೈಮ್ಗೆ ರಿಟರ್ನ್ ಮಾಡಬೇಕು ಅಂತ. ಎದುರುಗಡೆ ಪಾರೋಸ್ ಹೋಗಿದೆ, ಅಲ್ಲಿ ಹೋಗಿ ನಾವು ಒಂದಿಷ್ಟು ಫೋಟೋಸ್ನ ತೊಗೊಳ್ಳೋಣ ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ. 15 ನಿಮಿಷಕ್ಕೆ ಭೂತಾನೀಸ್ ಆಗ್ಬಿಟ್ಟಿದ್ದೀವಿ. ಈಗ ನಾವು ಹೇಳ್ಬೇಕು ಇಲ್ಲ, ಕೇಳಿಸುತ್ತೆ, ರೆಕಾರ್ಡ್ ಆಗುತ್ತೆ, ಅಷ್ಟೊಂದೇನಿಲ್ಲ. ನಡಿ ಕಾಯಿ ನೋಡಿ. ಆಮೇಲೆ ಏನಂದ್ರೆ ವೆಯ್ಟ್ ಮಾಡಬೇಕು, ಏನೋ ವೆಹಿಕಲ್ಸ್ ಓಡಿಸ್ತಿರೋರು ವೆಯ್ಟ್ ಮಾಡ್ತಾರೆ, ಇಲ್ಲ ನಿಲ್ಲಿಸ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ವಿಶಾಲ್ ಏನ್ ಬಾ, you're not waiting. Huh? Not waiting. Yeah. No, I'm not. Why? Huh? Why? ವಾಪಸ್ ಬಂದು. ಸೊ ಒಳಗಡೆಗೆ ಎಂಟ್ರಿ ಇಲ್ಲ ನಮಗೆ, ಫುಲ್ ಲಾನ್ ಇದೆ ನೋಡಿ. ನಿಮ್ಗೆ ಒಂದು ಒಳ್ಳೆ ಮಜಾ ತೋರಿಸ್ತೀನಿ. ನಾವು ರೋಡ್ಗೆ ಹೋಗ್ತಿದ್ದಂಗೆ ಹೆಂಗೆ ಸ್ಟಾಪ್ ಮಾಡ್ತಾರೆ ವೆಹಿಕಲ್ಸು, ಜೋರಾಗಿ ಬರ್ತಿದ್ದಾರೆ ನೋಡಿ. ಕ್ರಾಸ್ ನಿಂತ್ಕೊಂಬಿಟ್ಟು ಈಗ ನಾವು ಬಂದು ರೀಚ್ ಆಗಿರೋದು ಪಾರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ, ಅದರದ್ದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಆ್ಯಕ್ಚುಲಾಗಿ ಇನ್ನೂ ಮುಂದೆ ಇದೆ. ಇವಾಗ ಒಂದು ಫ್ಲೈಟ್ ಟೇಕ್ ಆಫ್ ಆಗ್ತಿತ್ತಲ್ಲ ಅಂತ ಹೇಳಿ ಇಲ್ಲೇನೇ ನಿಲ್ಲಿಸಿದ್ರು ನಮಗೆ ನೋಡೋದಕ್ಕೆ ಅಂತ ಹೇಳಿ. ಕೇವಲ ಒಂದು 25 to 30 ಮೆಂಬರ್ಸ್ ಏನು ಪೈಲಟ್ಸ್ ಇದ್ದಾರೆ, ಸರ್ಟಿಫೈಡ್ ಪೈಲಟ್ಸ್, ಅವ್ರು ಮಾತ್ರ ಈ ಒಂದು ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಅಥವಾ ಟೇಕ್ ಆಫ್ ಮಾಡೋದಕ್ಕೆ ಫ್ಲೈಟ್ನ ಚಾನ್ಸಸ್ ಇರೋದು. ಅವ್ರಿಗೆ ಸಪ್ರೇಟೆಡ್ ಟ್ರೈನಿಂಗ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಎದುರುಗಡೆ ನಿಮಗೆ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಅವರು ಜಿಗ್ಜಾಕ್ ವೇಲಿ ಮಾಡಿ ಅವರು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಮಾಡಬೇಕಾಗತ್ತೆ. ಹಾಗೆ ಈ ಏರ್ಪೋರ್ಟ್ಗೆ ವರ್ಲ್ಡ್ಸ್ ಮೋಸ್ಟ್ ಡೇಂಜರಸ್ ಏರ್ಪೋರ್ಟ್ ಅಥವಾ ಚಾಲೆಂಜಿಂಗ್ ಏರ್ಪೋರ್ಟ್ ಅಂತಲೂ ಕರೀತಾರೆ. ಯಾಕೆ ಅಂದರೆ ಆ ಒಂದು ಡಿಫಿಕಲ್ಟೀಸ್ ಇರೋದ್ರಿಂದ. ಇದು 1983 ಇನಾಗ್ರೇಟ್ ಆಗುತ್ತೆ ಪಾರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಮ್ಮಲ್ಲೆಲ್ಲ ಹೋಗುತ್ತಲ್ಲ ಆ ಥರ ಫ್ರೀಕ್ವೆಂಟಾಗಿ ಇಲ್ಲಿ ಯಾವುದೇ ಫ್ಲೈಟ್ಗಳು ಟೇಕ್ ಆಫ್ ಆಗಲಿ ಲ್ಯಾಂಡಿಂಗ್ ಆಗಲಿ ಆಗೋದಿಲ್ಲ. ಟೈಮಿಂಗ್ಸ್ ಇದೆ, ವಿತಿನ್ 3 o'clock or 2 o'clock ಏನಿದೆ ಅದೇ ಲಾಸ್ಟ್. ಅದಾದಮೇಲೆ ಈವ್ನಿಂಗ್ ಟೈಮಲ್ಲಿ, ನೈಟ್ ಟೈಮಲ್ಲಿ ಎಲ್ಲ
ಇಲ್ಲಿ ಯಾವುದೇ ರೀತಿಯಾದಂತಹ ಫ್ಲೈಟ್ಸು ಓಡಾಡೋದಿಲ್ಲ. ನಾವು ಅಂದ್ಕೊಂಡ್ವಿ ಲ್ಯಾಂಡಿಂಗ್ ಸಿಗುತ್ತೆ, ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಆ ಬೆಟ್ಟಗಳ ಮಧ್ಯೆ ಬರೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಬರೀ ಟೇಕ್ ಆಫ್ ಮಾತ್ರ ಸಿಕ್ತು. ಇಟ್ಸ್ ಓಕೆ, ಆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿತ್ತು. ಈ ಒಂದು ಪ್ಲೇಸ್ನ ನೋಡಿಕೊಂಡು ಹಾಗೆ ನೆಕ್ಸ್ಟ್ ಪ್ಲೇಸ್ಗೆ ನಾವು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ವಾಪಸ್ಸು ಫಿನ್ಸಿಲಾಂಗ್ ಕಡೆಗೆ ಹೊರಟಿದ್ವಿ. ಸೊ ಆನ್ ದ ವೇ ಏನೇನು ಸಿಗುತ್ತೋ ಅದನ್ನೇ ತೋರಿಸ್ಕೊಂಡು ಅನ್ನೋ ಲೆವೆಲಿಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲೊಂದು ವ್ಯೂ ಪಾಯಿಂಟು, ನದಿ ಹರಿಯೋದು. ನಾನು ಯಾರೋ ಪೂಜೆ ಮಾಡ್ತಿದ್ದಾರೆ ಅನ್ಕೊಂಬಿಟ್ಟೆ. ದೇಶನೇ ಹಿಂಗಿದೆ, ಎಲ್ಲ ಎಲ್ಲಿ ನಿಲ್ಲಿಸಿದ್ರು ಚೆನ್ನಾಗೇ ಕಾಣುತ್ತದು. ಕನ್ನಡ ಅಲ್ವಾ? ಇವಾಗ ನಾವು ಬಂದು ರೀಚ್ ಆಗಿರುವಂತಹ ಪ್ಲೇಸ್ ಟಾಚೋಗ್ ಲಖಾಂಗ್ ಅಂತ. ಇದು 15ನೇ ಶತಮಾನದಲ್ಲಿ ಥಾಂಗ್ಟಾಂಗ್ ಗ್ಯಾಲ್ಪೆನೋ ಅನ್ನುವಂಥವರು ಈ ಒಂದು ಟೆಂಪಲ್ನ ಕಟ್ಟಿಸ್ತಾರೆ. ಏನಕ್ಕೆ ಅಂದರೆ ಅವರು ಈ ಒಂದು ಧ್ಯಾನ ಸ್ಥಿತಿಲಿ ಇಲ್ಲಿ ಕೂತಿರ್ಬೇಕಾದ್ರೆ ಅವ್ರಿಗೆ ಒಂದು ಯೂನಿಕಾರ್ನ್ ಕಾಣಿಸುತ್ತೆ. ಅದನ್ನು ಇವರು ಎಕ್ಸಲೆಂಟ್ ಹಾರ್ಸ್ ಅಂತ ಕರೀತಾರೆ. ಹಾಗೇನೆ ತಚಾಂಗ್ ಅಂದರೂ ಕೂಡ ಟೆಂಪಲ್ ಆಫ್ ಎಕ್ಸಲೆಂಟ್ ಹಾರ್ಸ್ ಅಂತ. ಆ ಒಂದು ಯೂನಿಕಾರ್ನ ನೋಡಿದ್ದಕ್ಕೋಸ್ಕರ ಅದು ಎಲ್ಲಿ ಯಾವ ಜಾಗದಲ್ಲಿ ನೋಡಿದ್ರು ಅದೇ ಪ್ಲೇಸಲ್ಲಿ ಒಂದು ಟೆಂಪಲ್ನ ಕಟ್ಟಿಸ್ತಾರೆ. ಆ ಟೆಂಪಲ್ಲು 3 ಫ್ಲೋರ್ದಾಗಿರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಸಖ್ಯಮುನಿ ಬುದ್ಧನ ಒಂದು ವಿಗ್ರಹನ ನೋಡ್ಬೋದು. ಇನ್ನು 2 ಫ್ಲೋರಲ್ಲಿ ಅವರದೇ ಆದಂಥ ಒಂದು ಯೂನಿಕಾರ್ನು ಮತ್ತು ಅವ್ರದ್ದೇ ಆದಂಥ ಒಂದಿಷ್ಟು ಸೇಕ್ರೆಡ್ ವಸ್ತುಗಳೇನಿದೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡುವಂಥ ರೂಮ್ಸ್ಗಳಾಗಿದೆ. ನಾವು ಆ ಟೆಂಪಲ್ ಒಳಗೆ ಹೋಗಲಿಲ್ಲ, ಬಟ್ ಆ ಬ್ರಿಡ್ಜ್ನ ಕ್ರಾಸ್ ಮಾಡಿ ವ್ಯೂನ ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ಈ ಒಂದು ಬ್ರಿಡ್ಜ್ ಫಾರ್ಮ್ ಆಗಿರೋದು ತಿಂಪು ಮತ್ತು ಪಾರೋಚೂರ್ ಏನು ರಿವರ್ ಇದೆಯಲ್ಲ, ಆ ರಿವರ್ ಮೇಲೆ ಈ ಒಂದು ಬ್ರಿಡ್ಜ್ನ ಫಾರ್ಮ್ ಮಾಡಿದೆ. ಆನ್ ದಿ ವೇ ಫಿನ್ಸಿಲಿಂಗ್ ಹೋಗ್ತಾ ಮಧ್ಯಾಹ್ನ ಲಂಚ್ ಬ್ರೇಕ್ ಬರುವಾಗ ಎಲ್ಲಿ ಚುಕ್ಕ ಅನ್ನೋ ಪ್ಲೇಸಲ್ಲಿ ಕೊಟ್ಟಿದ್ರು, ಅಲ್ಲೇ ಲಂಚ್ ಬ್ರೇಕ್ ಇತ್ತು ನಮಗೆ. ಲಂಚ್ ಬ್ರೇಕ್ ಮುಗಿಸ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಇವತ್ತು ಹೋಗಿ ನಾವು ಫಿನ್ಸಿಲಿಂಗಲ್ಲಿ ಉಳ್ಕೊತಾ ಇದ್ದೀವಿ. ಎಕ್ಸಿಟ್ ಪ್ರೋಸೆಸ್ ಇದೆ. ಪೆಡೆಸ್ಟ್ರಿಯನ್ ಟರ್ಮಿನಲ್ಗೆ ಹೋಗಿ ನಮ್ಮ ಪಾಸ್ಪೋರ್ಟ್ ತೋರಿಸಿ ಇವತ್ತು ಎಕ್ಸಿಟ್ ಆಗ್ತಾ ಇದ್ದೀವಿ ಅಂತ ಎಲ್ಲ ಹೇಳಿ ಸೀಲ್ ಮಾಡಿಸಿ ಅಗೈನ್ ಕಾಮನ್ ಪೀಪಲ್ ಥರ ಬಂದು ಉಳ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಟೆಲಿಂದ ಚೆಕ್ಔಟ್ ಆಗಿ ಎಲ್ಲ ನಾವು ನಮ್ಮ ಊರಿಗೆ ಹೋಗಬೇಕಾಗತ್ತೆ. ಸೊ ಭೂತಾನ್ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರೂ ನಿಮಗೆ ಒಂದು ಗ್ರೀನರಿ, ನೇಚರ್,
ಹಾಗೆ ವೆದರ್ ಪ್ರಿಡಿಕ್ಷನ್ ಏನು ಮಾಡೋಕ್ಕಾಗಲ್ಲ, ಇದ್ದಕ್ಕಿದ್ದಂಗೆ ಮಳೆ ಚಳಿ, ಇದೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿದರೆ ಡೆಫಿನೆಟಾಗಿ ನೀವು ಭೂತಾನ್ಗೆ ಒಂದ್ಸರಿ ವಿಸಿಟ್ ಮಾಡಲೇಬೇಕು. ಎಷ್ಟೋ ಜನ ಅನ್ಕೊತಾರೆ ಅದೇನು ಇಂಡಿಯಾ ಪಕ್ಕದಲ್ಲಿರುವಂತಹ ಒಂದು ಕಂಟ್ರಿ ಅಲ್ವಾ, ನೋಡಿದ್ರೆ ಆಯಿತು ಅಂತ ಇಗ್ನೋರ್ ಮಾಡೋದೇ ಜಾಸ್ತಿ. ಬಟ್ ತುಂಬಾ ಬ್ಯೂಟಿಫುಲ್ ಕಂಟ್ರಿ. ನಿಮಗೆ ಟೈಮ್ ಆದಾಗ ಒಂದು 6 to 7 days ಟೈಮ್ ಮಾಡ್ಕೊಂಡು ಬಂದು ಈ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ. ಹಾಗೆ ಒಂದು ಸ್ಟಾಪ್ ತೊಗೊಂಡ್ವಿ. ಲಾಂಗ್ ಜರ್ನಿ, ತುಂಬ ಕೂತು ಸಾಕಾಗಿತ್ತು. ಜೊತೆಗೆ ನಮ್ಮ ಡ್ರೈವರ್ ಕೂಡ ಏನೋ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಸ್ಪಾಟಲ್ಲಿ ಸ್ಟಾಪ್ ಕೊಟ್ಟರು. ಅವ್ರು ಆ್ಯಕ್ಚುಲಾಗಿ ಈಸ್ಟರ್ನ್ ಭೂತಾನ್ ಸೈಡ್ ಅವರು. ಹಾಗಾಗಿ ಅವರು ನಮ್ಮ ಟ್ರಿಪ್ ಮುಗಿದ್ಮೇಲೆ ಮನೆಗೆ ಹೋಗ್ತಾರಂತೆ. ಹಾಗಾಗಿ ತರಕಾರಿ ಎಲ್ಲ ಪರ್ಚೇಸ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಡ್ರೈವರ್ಸ್ನ ನಾವು ಅಣ್ಣ, ಬಿಗ್ ಬ್ರದರ್ ಅಂತ ಕರೆಯೋದಕ್ಕೆ ಅತ್ತ ಅಂತ ಕರಿಬೇಕು ಇಲ್ಲಿ ಡ್ರೈವರ್ಸ್ನ. ಚೆನ್ನಾಗಿತ್ತು. ಅವರು ಅತ್ತ ಅಂತ ಕರೆದಾಗೆಲ್ಲ ಖುಷಿ ಪಟ್ಬಿಟ್ಟು ರೆಸ್ಪಾಂಡ್ ಮಾಡೋರು ನಮ್ಮ ಜೊತೆ. ಹಾಗೆ ಅಲ್ಲಿ ನೋಡ್ತಿದ್ರಲ್ಲ, ಇದೆಲ್ಲ ಚೀಸ್, ಇವರು ಡೈಲಿ ಫುಡ್ಗೆ ಯೂಸ್ ಮಾಡೋವಂಥ ಚೀಸ್ಗಳಾಗಿದೆ. ತರಕಾರಿ ಇನ್ನೇನು ಬಿಡಿ, ಇನ್ನೇನು ನಿಮ್ಗೆ ಎಲ್ಲ ನೋಡ್ತಾಯಿದ್ರು ಸೇಮ್ ನಮ್ಮಲ್ಲಿ ಏನು ಸಿಗುತ್ತೆ ಅದೇ ಥರನೇ ತರಕಾರಿಗಳಲ್ಲೂ ಕೂಡ ಸಿಗುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಜೊತೆಗೆ ಚಳಿಗೆ ಮುಸ್ಕಿನ ಜೋಳ ತಿನ್ನೋಣ ಅನ್ನಿಸ್ತು. ಹಾಗೆ ಒಂದು ರೌಂಡ್ ತಿನ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಫೈನಲಿ ಡೇ 7 ವಾಪಸ್ ಹೊರಡೋದಕ್ಕೆಲ್ಲ ಪ್ಯಾಕ್ ಆಗಿದೆ. ಹಿಂದಿನ ದಿನವೇ ಪೆಡೆಸ್ಟ್ರಿಯನ್ ಟರ್ಮಿನಲಲ್ಲಿ ಎಕ್ಸಿಟ್ ಪ್ರೋಸೆಸ್ ಏನೇನು ಮಾಡಬೇಕೆಲ್ಲ ಮುಗಿಸಿದ್ವಿ. ಹಿಂದಿನ ದಿನ ಅದಾದಮೇಲೆ ಏನೂ ವೀಡಿಯೋ ಮಾಡಿಲ್ಲ, ಸಾಕಾಗೋಗ್ಬಿಟ್ಟಿತ್ತು. ಮಲಗಿದ್ರೆ ಸಾಕಪ್ಪ ಅನ್ನಂಗೆ ಆಗಿತ್ತು. 7 ದಿನ ಹೇಗೆ ಕಳೀತು ಅಂತ ಗೊತ್ತಿಲ್ಲ. ಆ್ಯಕ್ಚುಲಾಗಿ ನಾವು ಹೋಗಿದ್ದು ಗ್ರೂಪ್ ಟ್ರಿಪ್ಪಲ್ಲಿ. ಎಷ್ಟು ಚೆನ್ನಾಗಿ ಡೇ 1ಅಲ್ಲಿ ನೀವು ಯಾರು ಅಂತ ಸ್ಟ್ರೇಂಜರ್ಸಿಂದ ಸ್ಟಾರ್ಟ್ ಆಗಿದ್ದು, ಲಾಸ್ಟಲ್ಲಿ ಸಪ್ರೇಟ್ ಗ್ರೂಪ್ ಮಾಡಿ ನಾವು ಮತ್ತೆ ಇನ್ನೊಂದು ಟ್ರಿಪ್ ಮಾಡೋಣ ಅನ್ನೋ ಅಷ್ಟು ಕಂಫರ್ಟ್ ಝೋನಿಗೆ ಎಲ್ಲ ಬಂದು ಫ್ರೆಂಡ್ಸ್ ಆಗಿಬಿಟ್ವಿ. ಒಂದು ಕಡೆ ಅನಿಸುತ್ತೆ ನಾವು ಇದನ್ನು ಗ್ರೂಪ್ ಟ್ರಿಪ್ ತೊಗೊಂಡು ಒಂಥರ ಒಳ್ಳೆ ಕೆಲಸ ಮಾಡಿದ್ವಿ ಅಂತ. ಹಾಗೆ ನಿಮಗೂ ಅಷ್ಟೇ ಟೈಮ್ ಸಿಕ್ತು ಅಂತ ಹೇಳಿದರೆ 6 to 7 days ಭೂತಾನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀವಿ. ಸಾಧ್ಯ ಆದರೆ ಈಸ್ಟರ್ನ್ ಭೂತಾನ್ ಕೂಡ ನೀವು ಎಕ್ಸ್ಪ್ಲೋರ್ ಮಾಡಿ. ತುಂಬಾ ಕಲ್ಚರ್ ಡಿಫ್ರೆನ್ಸ್ ಇರುತ್ತೆ, ನೋಡೋ ಪ್ಲೇಸ್ಗಳಿರುತ್ತೆ. ಜೊತೆಗೆ ಈ ಒಂದು ಭೂತಾನ್ ಸೀರೀಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ತುಂಬ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ದೀರಾ. ಯಾವ ಒಂದು ಟ್ರಿಪ್ ಏಜೆನ್ಸಿಲಿ ನೀವು ಹೋಗಿದ್ದಿದ್ದು, ಏನು ಖರ್ಚಾಯಿತು, ಫ್ಲೈಟ್ಗೆ ಏನೇನು ಖರ್ಚಾಯಿತು, ಎಷ್ಟು ದಿನ ಪ್ರೀ ಪ್ಲ್ಯಾನ್ ಮಾಡಿದ್ರಿ ಅಂತೆಲ್ಲ ಎಲ್ಲ ಡೀಟೇಲ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀವಿ. ಈ ಒಂದು ಭೂತಾನ್ನ ಟ್ರಾವೆಲ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.